ಬೀದರ್ನಲ್ಲಿ ಈಗ ಶಾಪಿಂಗ್ ಇನ್ನಷ್ಟು ಸ್ಮಾರ್ಟ್ ಯಾಕೆಂದ್ರೆ ಬಂದಿದೆ ರಿಲಯನ್ಸ್ ಡಿಜಿಟಲ್ನ ಹೊಸ ಸೆಕೆಂಡ್ ಬ್ರಾಂಚ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಷಿನ್, ಮೊಬೈಲ್, ಲ್ಯಾಪ್ಟಾಪ್ ಸೇರಿದಂತೆ ಎಲ್ಲ ಹೊಸ ಟೆಕ್ನಾಲಜಿ ಉತ್ಪನ್ನಗಳು ಈಗ ಒಂದೇ ಜಾಗದಲ್ಲಿ ಲಭ್ಯ. ಗ್ರ್ಯಾಂಡ್ ಓಪನಿಂಗ್ ಆಫರ್ ಈಗ ಜೋರಾಗಿದೆ. ಆಯ್ಕೆ ಮಾಡಿದ ಪ್ರಾಡಕ್ಟ್ಗಳ ಮೇಲೆ 26,000 ತನಕ ಇನ್ಸ್ಟೆಂಟ್ ಡಿಸ್ಕೌಂಟ್ ಪಡೆಯಿರಿ. ಸುಲಭ ಫೈನಾನ್ಸ್ ಸೌಲಭ್ಯ, ವೇಗವಾದ ಡೆಲಿವರಿ ಮತ್ತು ಇನ್ಸ್ಟಾಲೇಷನ್, ದೊಡ್ಡ ದೊಡ್ಡ ಬ್ರ್ಯಾಂಡ್ಗಳ ಅತ್ಯುತ್ತಮ ಕಲೆಕ್ಷನ್. ಹಾಗಾದ್ರೆ ಇನ್ನೇಕೆ ತಡ? ಇವತ್ತೇ ಭೇಟಿ ನೀಡಿ ರಿಲಯನ್ಸ್ ಡಿಜಿಟಲ್, ಗುಂಪಾ ಮೇನ್ ರೋಡ್, ಮೈಲೂರು ಕ್ರಾಸ್ ಹತ್ತಿರ, ಬೀದರ್. ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಸಂಖ್ಯೆಗೆ ಕರೆ ಮಾಡಿ. ರಿಲಯನ್ಸ್ ಡಿಜಿಟಲ್, ಟೆಕ್ನಾಲಜಿಯ ಹೊಸ ಅನುಭವ. ಇದರಲ್ಲಿ ಸೆಕೆಂಡ್ ರಿಲಯನ್ಸ್ ಡಿಜಿಟಲ್ ಸ್ಟೋರ್ ಗುಂಪಾ ರೋಡ್ ಅಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ ಎಕ್ಸೈಟಿಂಗ್ ಆಫರ್ಸ್ ನಡೀತಾ ಇದೆ. ಅಪ್ಲಯನ್ಸಸ್ ಮೇಲೆ, ವಾಷಿಂಗ್ ಮಷಿನ್ ಮೇಲೆ, ಲ್ಯಾಪ್ಟಾಪ್ಸ್ ಮೇಲೆ ದೇರ್ ಇಸ್ 0% EMI, ಅಪ್ ಟು 26,000 ಕ್ಯಾಶ್ ಬ್ಯಾಕ್ ಆಫರ್ಸ್ ನಡೀತಾ ಇದೆ. ಸೊ ವಿಸಿಟ್ ಮಾಡಿ ಗುಂಪಾ ರೋಡ್, ಬೀದರ್, ರಿಲಯನ್ಸ್ ಡಿಜಿಟಲ್ ಸ್ಟೋರ್ಸ್. ನಮಸ್ಕಾರ ಬೀದರ್. ರಿಲಯನ್ಸ್ ಡಿಜಿಟಲ್ 2ನೇ ಸ್ಟೋರ್ ಈಗ ಗುಂಪಾ ರೋಡ್, ಮೈಲಿ ಕ್ರಾಸ್ ಅಲ್ಲಿ ಓಪನ್ ಆಗಿದೆ. ನಮ್ಮಲ್ಲಿ ಎಲ್ಲ ಥರದ 70+ ಬ್ರ್ಯಾಂಡ್ಸ್ ಅವೈಲೇಬಲ್ ಇದೆ. ಅದ್ರ ಜೊತೆಗೆ ನಿಮಗೆ ಫ್ರೀ ಡೆಲಿವರಿ, ಇನ್ಸ್ಟಾಲೇಷನ್ ಮತ್ತು ಪೇಪರ್ ಫೈನಾನ್ಸ್ ಕೂಡ ಲಭ್ಯವಿದೆ. ನಮ್ಮಲ್ಲಿ ಎಕ್ಸೈಟಿಂಗ್ ಆಫರ್ ಜೊತೆ ಈಸಿ EMI ಮತ್ತು ಒಳ್ಳೆ ಡಿಸ್ಕೌಂಟ್ಸ್ ಆಫರ್ ನಡೀತಾ ಇದೆ. ಒಂದ್ಸರಿ ವಿಸಿಟ್ ಮಾಡಿ ರಿಲಯನ್ಸ್ ಡಿಜಿಟಲ್ ಸೆಕೆಂಡ್ ಸ್ಟೋರ್, ಗುಂಪಾ ರೋಡ್. ಥ್ಯಾಂಕ್ ಯು. ನಮಸ್ಕಾರ ವೀಕ್ಷಕರೇ, ಶಿಷ್ಯ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪವನ್ ಕುಮಾರ್. ಇಂದಿನ ಮುಖ್ಯಾಂಶಗಳು: ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳು ಅಳವಡಿಸಿಕೊಳ್ಳಲು ವಿದ್ಯಾರ್ಥಿಗಳಿಗೆ ಕರೆ, MS ಮನೋಹರ್. ಕಾಶಂಪುರ್ ಉದ್ಯೋಗ ಖಾತ್ರಿ ಯೋಜನೆ ಜಾರಿಗೊಳಿಸುವಂತೆ ಒತ್ತಾಯ. ಹಿರಿಯ ಮಾರ್ಗದರ್ಶನ, ಭಯಭಕ್ತಿಯಿಂದ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು, ಪ್ರೊಫೆಸರ್ SB ಸಜ್ಜನ್ ಶೆಟ್ಟಿ. ಬೇಸಿಗೆ ಚೆಸ್ ತರಬೇತಿ ಸಮಾರೋಪ, ಜಿಲ್ಲೆಯ 60 ಮಕ್ಕಳು ಭಾಗಿ. ಬೀದರ್ ತಾಲೂಕಿನ ಜನೋಡ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಸಾಹಿತ್ಯ ರತ್ನ ಅಣ್ಣಭಾವ ಸಾಠೆ ಸಾಂಸ್ಕೃತಿಕ ಹಾಗೂ ಸಾಹಿತ್ಯಕ ಲೋಕಮಂಚ ಟ್ರಸ್ಟ್ ವತಿಯಿಂದ ಮಂಗಳವಾರ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಯೋಜಿಸಲಾಯಿತು. ಇತ್ತೀಚೆಗೆ ನಡೆದ SSLC ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿ ಶಾಲೆಗೆ 100% ಫಲಿತಾಂಶ ತಂದುಕೊಟ್ಟ ವಿದ್ಯಾರ್ಥಿಗಳನ್ನು ಟ್ರಸ್ಟ್ ಅಧ್ಯಕ್ಷ MS ಮನೋಹರ್ ಅವರು ಶಾಲು ಹೊದಿಸಿ ಪದಕ ಹಾಗೂ ಪ್ರಶಂಸಾ ಪತ್ರ ನೀಡಿ ಸನ್ಮಾನಿಸಿದರು. ಬೀದರ್ ತಾಲೂಕಿನ ಕಾಡವಾದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಶಂಪುರ್ P ಗ್ರಾಮದಲ್ಲಿ ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಅಜೀವಿಕಾ ಮಿಷನ್ ಗ್ರಾಮೀಣ ಯೋಜನೆಯನ್ನು ತಕ್ಷಣ ಪ್ರಾರಂಭಿಸಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಕಲ್ಪಿಸಬೇಕು ಎಂದು ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ದಿಲೀಪ್ ಕುಮಾರ್ ವರ್ಮಾ ಒತ್ತಾಯಿಸಿದ್ದಾರೆ. ಈ ಕುರಿತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸಲ್ಲಿಸಿದ ಮನವಿಯಲ್ಲಿ ಕಳೆದ 1 ವರ್ಷದಿಂದ ಕಾಶಂಪುರ್ ಗ್ರಾಮದಲ್ಲಿ ಯೋಜನೆ ಸ್ಥಗಿತಗೊಂಡಿರುವುದರಿಂದ ನೂರಾರು ಕೂಲಿ ಕಾರ್ಮಿಕರು ಉದ್ಯೋಗವಿಲ್ಲದೆ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಸರ್ಕಾರ 100 ದಿನಗಳಿಂದ 125 ದಿನಗಳವರೆಗೆ ಉದ್ಯೋಗಾವಕಾಶವನ್ನು ವಿತರಿಸದಿದ್ದರೂ ಸ್ಥಳೀಯ ಅಧಿಕಾರಿಗಳು ನಿಯಮಗಳನ್ನು ಸಮರ್ಪಕವಾಗಿ ಜಾರಿಗೊಳಿಸುತ್ತಿಲ್ಲ ಎಂದು ಸಂಘಟನೆ ದೂರಿದೆ. ಕಾರ್ಮಿಕರು ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದ 15 ದಿನದೊಳಗಾಗಿ ಉದ್ಯೋಗ ನೀಡದಿದ್ದರೆ ನಿರುದ್ಯೋಗ ಭತ್ಯೆ ನೀಡಬೇಕು ಎಂದು ನಿಯಮವಿದ್ದರೂ ಕಳೆದ 1 ವರ್ಷದಿಂದ ಯಾವುದೇ ಭತ್ಯೆ ನೀಡದೆ ಕಾರ್ಮಿಕರ ಹಕ್ಕುಗಳನ್ನು ನಿರೀಕ್ಷಿಸಲಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದ್ದರಿಂದ ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ಯೋಜನೆಯನ್ನು ಪುನರಾರಂಭಿಸಿ ಕಾಶಂಪುರ ಗ್ರಾಮದಲ್ಲಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಒದಗಿಸುವಂತೆ ಇಂಡಿಯನ್ ನ್ಯಾಷನಲ್ ಭೀಮ್ ಆರ್ಮಿ ಆಗ್ರಹಿಸಿದೆ. 1 ವಾರದೊಳಗೆ ಕ್ರಮ ಕೈಗೊಳ್ಳದಿದ್ದಲ್ಲಿ ಕಾಡವಾದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಸಂಘಟನೆ ಎಚ್ಚರಿಕೆ ನೀಡಿದೆ. ನಗರದ ಸರಸ್ವತಿ ಶಿಕ್ಷಣ ವಿಕಾಸ ಸಮಿತಿ ರಿಜಿಸ್ಟರ್ ಸಂಚಾಲಿತ ಸರಸ್ವತಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೋಮವಾರ ಶಾಲಾ ಪ್ರಾರಂಭೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಶಾಲೆಯ ಮುಖ್ಯ ದ್ವಾರದಲ್ಲಿ ಘೋಷವಾದ್ಯದೊಂದಿಗೆ ವಿದ್ಯಾರ್ಥಿಗಳಿಗೆ ಪುಷ್ಪವೃಷ್ಟಿ ಮಾಡಿ ಆರತಿ ಬೆಳಗಿ ಆತ್ಮೀಯ ಸ್ವಾಗತ ಕೋರಲಾಯಿತು. ಶಾಲಾ ಆವರಣವನ್ನು ಪುಷ್ಪಗಳು ಹಾಗೂ ತಳ್ಳು ತೋರಣಗಳಿಂದ ಅಲಂಕರಿಸಲಾಗಿದ್ದು ಹಬ್ಬದ ವಾತಾವರಣ ನಿರ್ಮಿಸಲಾಗಿತ್ತು. ವಿದ್ಯಾರಣ್ಯ ಪ್ರೌಢಶಾಲೆಯ ಮುಖ್ಯ ಗುರು ಪ್ರತಿಭಾ ಚಾಮ ಅವರು ಮಾತನಾಡಿ, ಉತ್ತಮ ಕಲಿಕೆ ಉತ್ತಮ ಭವಿಷ್ಯ ಎಂದು ಧ್ಯೇಯ ವ್ಯಾಖ್ಯಾನದ ಮಹತ್ವವನ್ನು ತಿಳಿಸಿದರು. ಶಾಲೆಯ ಕೇವಲ ಶಿಕ್ಷಣ ನೀಡುವುದರಲ್ಲದೆ ಸಾಂಸ್ಕೃತಿಕ ಸಂಸ್ಕಾರ, ಶಿಸ್ತು, ಸಮಯ ಪಾಲನೆ ಹಾಗೂ ಏಕಾಗ್ರತೆಯಂತಹ ಜೀವನ ಮೌಲ್ಯಗಳನ್ನು ಬೆಳೆಸುವ ಕೇಂದ್ರವಾಗಿದೆ ಎಂದು ಹೇಳಿದರು. ಮೇನ್ ಆಂಕರಿಂಗ್ 4
ಸ್ವಾಮಿ ವಿವೇಕಾನಂದ ಚೆಸ್ ಅಕಾಡೆಮಿ ವತಿಯಿಂದ ಇಲ್ಲಿಯ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ 7ರಿಂದ 17 ವರ್ಷದ ಒಳಗಿನ ಮಕ್ಕಳಿಗೆ ಹಮ್ಮಿಕೊಂಡಿದ್ದ 10 ದಿನಗಳ ಬೇಸಿಗೆ ಚೆಸ್ ತರಬೇತಿ ಭಾನುವಾರ ಸಮಾರೋಪಗೊಂಡಿತು. ಜಿಲ್ಲೆಯ 60 ಮಕ್ಕಳು ತರಬೇತಿಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡರು. ಶಿವಮೊಗ್ಗದ ಅಂತಾರಾಷ್ಟ್ರೀಯ ಚೆಸ್ ತೀರ್ಪುಗಾರ ಪ್ರಾಣೇಶ್ ಯಾದವ್ ತರಬೇತಿ ನೀಡಿದರು. ಶರಣಪ್ಪ ಚಿಡುಗುಪ್ಪ ಸಹಾಯಕ ತರಬೇತುದಾರರಾಗಿ ಕಾರ್ಯನಿರ್ವಹಿಸಿದರು. ತರಬೇತಿ ಬಳಿಕ ಮಕ್ಕಳಿಗೆ 3 ವಿಭಾಗದಲ್ಲಿ ಸ್ಪರ್ಧೆ ಏರ್ಪಡಿಸಿ ಸಮಾರೋಪ ಸಮಾರಂಭದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು. ಇಲ್ಲಿಯವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಪವನ್ ಕುಮಾರ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಬೀದರ್ನಲ್ಲಿ ಈಗ ಶಾಪಿಂಗ್ ಇನ್ನಷ್ಟು ಸ್ಮಾರ್ಟ್, ಯಾಕೆಂದ್ರೆ ಬಂದಿದೆ ರಿಲಯನ್ಸ್ ಡಿಜಿಟಲ್ನ ಹೊಸ ಸೆಕೆಂಡ್ ಬ್ರಾಂಚ್.